ರಾಜ್ಯ ಮಟ್ಟಕ್ಕೆ ನೀವು ಶಕ್ತಿ ತುಂಬಬೇಕು. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕೂಡ ಕಷ್ಟ ಸುಖ ಕಾರ್ಪೊರೇಟ್ ಏನೇ ಬಂದರೂ ಕೂಡ ಕರ್ನಾಟಕ ದರ್ಶನ್ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಆದಂಥ ಓಲ್ಡ್ ಪ್ರಕಾಶ್ ಅವರು ನಿಮ್ಮ ಜೊತೆಯಲ್ಲಿರ್ತಾರೆ. ಎನಿ ಟೈಮ್ ಏನೇ ಕೆಲಸ ಇರಲಿ ನೀವು ಕೂಡ ಸಂಪರ್ಕ ಮಾಡ್ಬೋದು. ಅದೇ ಹೆಚ್ಚಿಗೆ ಜವಾಬ್ದಾರಿನ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಎಲ್ಲರೂ ತಗೊಂಡಿದ್ದಾರೆ. ಯಾರೇ ತಪ್ಪಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ತಪ್ಪನ್ನ ತಪ್ಪು ಅಂತ ಹೇಳಬೇಕು. ಅಂತ ಗಂಡಸ್ತನ ಇರಬೇಕಾದ್ರೆ ಕರ್ನಾಟಕ ದರ್ಶನ್ ಸೇನೆಯ ಸದಸ್ಯರಿಗೆ ಇರ್ತದೆ ಅಂತ ನನ್ನ ಭಾವನೆ. ಎಲ್ರಿಗೂ ಮಾಡಿ ಅವ್ರನ್ನೇ ಮುಂದುವರಿಸಿದ್ದೀವಿ. ಅಮ್ಜದ್ ಪಾಷಾ ಅವರೇ ಜಿಲ್ಲಾ ಅಧ್ಯಕ್ಷರಾಗಿ ಮುಂದುವರಿಸಿದ್ದೀವಿ. ಅವರು ಕೂಡ ಎಲ್ಲ ಏನು ಅಲ್ಪಸಂಖ್ಯಾತ ಘಟಕ ಪದಾಧಿಕಾರಿಗಳೆಲ್ಲ ನೇಮಕ ಮಾಡಲು ಕೂಡ ಎಲ್ಲ ಕೂಡ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ಎಲ್ಲರೂ ಕೂಡ ಸಂಘಟನೆ ಶಿಸ್ತನ್ನು ಪಾಲನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಸ್ತನ್ನು ಗೌರವಗೊಳಿಸಬೇಕು. ಸಂಘಟನೆಯಲ್ಲಿ ಇನ್ನೂ ಹೆಚ್ಚಿಗೆ ಏನು ಹೋಬಳಿ ಮಟ್ಟ ಆಗ್ಬೋದು, ಗ್ರಾಮ ಮಟ್ಟ ಆಗ್ಬೋದು, ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಇನ್ನೂ ಎತ್ತರಕ್ಕೆ ರಾಜ್ಯ ಮಟ್ಟಕ್ಕೆ ನೀವು ಶಕ್ತಿ ತುಂಬಬೇಕು. ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕೂಡ ಕಷ್ಟ ಸುಖ ಕಾರ್ಪೊರೇಟ್ ಏನೇ ಬಂದರೂ ಕೂಡ ಕರ್ನಾಟಕ ದರ್ಶನ್ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಆದಂಥ ಓಲ್ಡ್ ಪ್ರಕಾಶ್ ಅವರು ನಿಮ್ಮ ಜೊತೆಯಲ್ಲಿರ್ತಾರೆ. ಎನಿ ಟೈಮ್ ಏನೇ ಕೆಲಸ ಇರಲಿ ನೀವು ಕೂಡ ಸಂಪರ್ಕ ಮಾಡ್ಬೋದು. ಅದೇ ಹೆಚ್ಚಿಗೆ ಜವಾಬ್ದಾರಿನ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ಎಲ್ಲರೂ ತಗೊಂಡಿದ್ದಾರೆ. ನಮ್ಮ ಸಾಮ್ರಾಟ್ ಕೃಷ್ಣಮೂರ್ತಿ ಅವರು ಪಾಪ ಇವುಗಳಿಗೆ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮ್ಮ ಬೆಂಬಲವಾಗಿ ನಿಂತಿರ್ತಾರೆ. ಎಲ್ರಿಗೂ ಒಳ್ಳೇದಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲವರೇ ಅಂದರೆ ನಮ್ಮ ಹಿಂದೆ ನಮಗೆಲ್ಲ ಬೆಂಬಲವಾಗಿ ನಿಂತವ್ರೆ, ಬೆನ್ನೆಲುಬಾಗಿ ನಿಂತವ್ರೆ. ನಿಮಗೆಲ್ಲರೂ ಕೂಡ ಭಾಳ ಶಿಸ್ತಿನಿಂದ ಯಾರೇ ತಪ್ಪಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ತಪ್ಪನ್ನ ತಪ್ಪು ಅಂತ ಹೇಳಬೇಕು. ಅಂತ ಗಂಡಸ್ತನ ಇರಬೇಕಾದ್ರೆ ಕರ್ನಾಟಕ ದರ್ಶನ್ ಸೇನೆಯ ಸದಸ್ಯರಿಗೆ ಇರ್ತದೆ ಅಂತ ನನ್ನ ಭಾವನೆ. ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ಏನು ನಮ್ಮ ಜಿಲ್ಲಾ ಕೇಂದ್ರ ಕಚೇರಿಯಲ್ಲಿ ಬಂದು ಎಲ್ಲರೂ ಕೂಡ ಸಹಕಾರ ಮಾಡಿದ್ದೀರಿ. ಸಂಘಟನೆ ಶಿಸ್ತು ಪಾಲನೆ ಮಾಡಿದ್ದೀವಿ. ಎಲ್ಲರೂ ಕೂಡ ಸಾಚಿ ತಪ್ಪದೆ ಶಿಸ್ತನ್ನು ಪಾಲನೆ ಮಾಡಿಕೊಂಡು ಯುವಕರಿಗೆ ಮಾರ್ಗದರ್ಶನ ಆಗಬೇಕು. ಎಲ್ರಿಗೂ ಒಳ್ಳೇದಾಗಲಿ. ಜೈ ಭೀಮ್, ಜೈ ಭಾರತ್.